ಚಿನ್ನ ಕಳ್ಳತನ ಆರೋಪದಲ್ಲಿ ಅರೆಸ್ಟ್ ಮಾಡಿದ್ದ ವ್ಯಕ್ತಿಗೆ 10 ಲಕ್ಷ ಪರಿಹಾರ ನೀಡುವಂತೆ ಕೇರಳ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಚಿನ್ನ ಕಳ್ಳತನ ಆರೋಪದಲ್ಲಿ ಅರೆಸ್ಟ್ ಮಾಡಿದ್ದ ವ್ಯಕ್ತಿಗೆ 10 ಲಕ್ಷ ಪರಿಹಾರ ನೀಡುವಂತೆ ಕೇರಳ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು. 2018 ಜೂನ್ 30ಕ್ಕೆ ಕತಾರ್ನಿಂದ ಬಂದಿದ್ದ ವಿಕೆ ತಾಜುದ್ದೀನ್ ಮಗಳ ಮದುವೆಗೆ ಅಂತ ಕೇರಳದ ಚಕ್ರೇಕಲ್ಗೆ ತಾಜುದ್ದೀನ್ ಬಂದಿದ್ದ. ತಾಜುದ್ದೀನ್ ವಾಸ ಮಾಡ್ತಾ ಇದ್ದ ಊರಿನಲ್ಲಿ ಚಿನ್ನ ಕಳ್ಳತನ ಆಗಿತ್ತು. ತಾಜುದ್ದೀನ್ ಮೇಲೆ ಕಳ್ಳತನ ಆರೋಪ ಹೊರಿಸಿ ಬಂಧಿಸಲಾಗಿತ್ತು. ತಾಜುದ್ದೀನ್ ಅನ್ನ 54 ದಿನಗಳ ಕಾಲ ಜೈಲಿಗೆ ಕಳಿಸಿದ್ರು ಪೊಲೀಸರು. ಅಸಲಿ ಕಳ್ಳನನ್ನ ಹುಡುಕಿ ಎಳೆತಂದಿದ್ದ ತಾಜುದ್ದೀನ್ ಕುಟುಂಬಸ್ಥರು. ತಾಜುದ್ದೀನ್ ನಿರಪರಾಧಿ ಅಂತ ಕುಟುಂಬ ಸಾಬೀತು ಮಾಡಿತ್ತು. ಪೊಲೀಸರ ವಿರುದ್ಧ ಕಾನೂನು ಹೋರಾಟ ನಡೆಸಿದ್ದ ತಾಜುದ್ದೀನ್ ನಿರಪರಾಧಿಯನ್ನ ಅರೆಸ್ಟ್ ಮಾಡಿದ್ದ ಪೊಲೀಸರಿಗೆ ಈಗ ಹೈಕೋರ್ಟ್ ಶಾಕ್ ಕೊಟ್ಟಿದೆ. 10 ಲಕ್ಷ ಪರಿಹಾರ ನೀಡುವಂತೆ ಕೇರಳ ಹೈಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಪರಿಹಾರ ನೀಡುವಂತೆ ಕೇರಳ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಚಿನ್ನ ಕಳ್ಳತನ ಆರೋಪದಲ್ಲಿ ಅರೆಸ್ಟ್ ಮಾಡಿದ್ದ ವ್ಯಕ್ತಿಗೆ 10 ಲಕ್ಷ ಪರಿಹಾರ ನೀಡುವಂತೆ ಕೇರಳ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು. 2018 ಜೂನ್ 30ಕ್ಕೆ ಕತಾರ್ನಿಂದ ಬಂದಿದ್ದ ವಿಕೆ ತಾಜುದ್ದೀನ್ ಮಗಳ ಮದುವೆಗೆ ಅಂತ ಕೇರಳದ ಚಕ್ರೇಕಲ್ಗೆ ತಾಜುದ್ದೀನ್ ಬಂದಿದ್ದ. ತಾಜುದ್ದೀನ್ ವಾಸ ಮಾಡ್ತಾ ಇದ್ದ ಊರಿನಲ್ಲಿ ಚಿನ್ನ ಕಳ್ಳತನ ಆಗಿತ್ತು. ತಾಜುದ್ದೀನ್ ಮೇಲೆ ಕಳ್ಳತನ ಆರೋಪ ಹೊರಿಸಿ ಬಂಧಿಸಲಾಗಿತ್ತು. ತಾಜುದ್ದೀನ್ ಅನ್ನ 54 ದಿನಗಳ ಕಾಲ ಜೈಲಿಗೆ ಕಳಿಸಿದ್ರು ಪೊಲೀಸರು. ಅಸಲಿ ಕಳ್ಳನನ್ನ ಹುಡುಕಿ ಎಳೆತಂದಿದ್ದ ತಾಜುದ್ದೀನ್ ಕುಟುಂಬಸ್ಥರು. ತಾಜುದ್ದೀನ್ ನಿರಪರಾಧಿ ಅಂತ ಕುಟುಂಬ ಸಾಬೀತು ಮಾಡಿತ್ತು. ಪೊಲೀಸರ ವಿರುದ್ಧ ಕಾನೂನು ಹೋರಾಟ ನಡೆಸಿದ್ದ ತಾಜುದ್ದೀನ್ ನಿರಪರಾಧಿಯನ್ನ ಅರೆಸ್ಟ್ ಮಾಡಿದ್ದ ಪೊಲೀಸರಿಗೆ ಈಗ ಹೈಕೋರ್ಟ್ ಶಾಕ್ ಕೊಟ್ಟಿದೆ. 10 ಲಕ್ಷ ಪರಿಹಾರ ನೀಡುವಂತೆ ಕೇರಳ ಹೈಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.